ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಗೋಧಿ ಹಿಟ್ಟಿಂದ ಒಂದು ಒಳ್ಳೆ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ನಾನೊಂದು ಗ್ಯಾಸ್ ಹಚ್ಕೊಂಡು ಒಂದು ದಬ್ರಿನ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಬೌಲ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ 2 ಬೌಲ್ ಆಗೋಷ್ಟು ನೀರು ಹಾಕಬೇಕು. ಬೆಲ್ಲನ ನಾವು ಪಾಕ ಮಾಡ್ಕೊಳ್ಳೋಗೇನಿಲ್ಲ, ಕರಗಿಸ್ಕೊಂಡ್ರೆ ಸಾಕು. ಅದರೊಳಗೆ ಹುಲ್ಲು ಕಡ್ಡಿ ಎಲ್ಲ ಬಿದ್ದಿರುತ್ತಲ್ಲ, ಅದನ್ನು ಸೋಸ್ಕೊಂಬಕ್ಕೋಸ್ಕರ ನಾವು ಕರಗಿಸ್ಕೋಬೇಕು. ನೋಡಿ, ಕರಗಿದೆ ಇದೆಲ್ಲ. ಇದನ್ನು ನಾವು ತಣ್ಣಗಾಗೋಕ್ಕೆ ಸೈಡ್ಗೆ ಇಟ್ಕೊಳ್ಳೋಣ. ನಾನೀಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಮತ್ತು ತುಪ್ಪ ಎಣ್ಣೆ 2 ಮಿಕ್ಸ್ ಮಾಡಿರೋ ಅಂಥದ್ದನ್ನ ನಾನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಎಣ್ಣೆ ಕೂಡ ಹಾಕೋಬೋದು, ಇಲ್ಲ ತುಪ್ಪ ಕೂಡ ಹಾಕೋಬೋದು. ಒಂದು 4 ಸ್ಪೂನ್ ಅಷ್ಟಿದೆ. ನಾನು ಇದಕ್ಕೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಬೇಕಾದರೂ ಡ್ರೈ ಫ್ರೂಟ್ಸ್ ಹಾಕೋಬೋದು. ನಾನು ಗೋಡಂಬಿ ಹಾಕ್ತಾಯಿದ್ದೀನಿ ಇಲ್ಲಿ. ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿನ ಫ್ರೈ ಆಗಿದೆ. ನಾನೊಂದು ಪ್ಲೇಟ್ಗೆಲ್ಲ ಎತ್ತಿಕ್ಕೊತಾ ಇದ್ದೀನಿ. ನೋಡಿ, ನಾನು ಈ ಎಣ್ಣೆಗೆ 1 ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಯಾವ ಗೋಧಿ ಹಿಟ್ಟು ಬೇಕಾದರೂ ಹಾಕೋಬೋದು. ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ನಾನು ಇದಕ್ಕೆ ಅರ್ಧ ಬೌಲಷ್ಟು ನಾನು ಇದಕ್ಕೆ ಕಡಲೆ ಹಿಟ್ಟು, ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಲ್ಲ, ಆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅರ್ಧ ಬೌಲಷ್ಟು ಇದೆ ಅದು. ರವೆ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟಿದೆ. ಮೀಡಿಯಮ್ ರವೆ ಕೂಡ ಹಾಕೋಬೋದು ನೀವು, ಇಲ್ಲಾಂದರೆ ಚಿರೋಟಿ ರವೆ ಬರುತ್ತಲ್ಲ, ಅದು ಕೂಡ ಹಾಕೋಬೋದು. ಚೆನ್ನಾಗಿ ಇವಾಗ ಹುರ್ಕೊಬೇಕು ಇದನ್ನು. ನೋಡಿ, ನೀಟಾಗೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗೆ ಹುರ್ಕೊಳ್ಳೋಣ. ಅದು ಮಿಕ್ಸ್ ಮಾಡ್ತಾ ಉರಿತಾ ಅದು ಎಣ್ಣೆ ಎಲ್ಲ ಬಿಡ್ತಾ ಹೋಗುತ್ತೆ. ನೋಡಿ, ಆಮೇಲೆ ಒಂದು ಸ್ಮೆಲ್ ಬರುತ್ತೆ. ಹುರಿದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ನಮಗೆ, ಅವಾಗ ಒಂದು ಸ್ಮೆಲ್ ಬರುತ್ತೆ. ನೋಡಿ, ಇವಾಗ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದನ್ನು. ನೋಡಿ, ಇವಾಗ ನಾನು ಬೆಲ್ಲ ಕರಗಿಸಿಟ್ಟಿರೋ ಅಂಥದ್ದನ್ನ ನಾನು ಅದಕ್ಕೆ ಸೋಸಿ ಹಾಕ್ಕೊತಾ ಇದ್ದೀನಿ. ನೀವು ಗ್ಯಾಸ್ ಕೂಡ ಆಫ್ ಮಾಡಿ ಕೂಡ ಹಾಕೋಬೋದು, ಆನಲ್ಲಿಟ್ಟು ಹಾಕೋಬೋದು. ಅದು ನಾವು ಫ್ರೈ ಮಾಡಿರೋದ್ರಿಂದ ಗಂಟೇನಾಗಲ್ಲ ಅದು. ನೋಡಿ, ಅದರೊಳಗೆ ಗಲೀಜಿದೆ ಬೆಲ್ಲದಲ್ಲಿ. ಈಗ ಚೆನ್ನಾಗೆ ತಿರುಗಿಸ್ಕೊಳ್ಳೋಣ. ಗಂಟೇನಾಗಲ್ಲ, ಯಾವುದು ಟೆನ್ಷನ್ ಮಾಡ್ಕೊಳ್ಳೋಗೇನಿಲ್ಲ. ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ಹಂಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಆಯ್ತಾ ನೀಟಾಗೆ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಸೌಟ್ಗೆಲ್ಲ ಅಂಟಬಾರ್ದದು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನಾವಿದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ಗೋಡಂಬಿ ಹಾಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು ಸಲ ಅದನ್ನು ಕೂಡ ಬೇಯಿಸ್ಕೊಬೇಕು. ಪ್ಲೀಸ್, ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಂದು ಸಲ ಮನೇಲಿ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಸೌಟ್ಗೆಲ್ಲ ಇವಾಗ ಅಂಟುತ್ತಾ ಇಲ್ಲ, ಎಲ್ಲ ಬಿಟ್ಟಿದೆ. ಬಾಣಲಿ ನೋಡಿ ಎಷ್ಟು ನೀಟಾಗಿ ಬಿಟ್ಟಿದೆ ಅಂತ. ಬಾಣಲಿ ಒಳಗೆ ಮತ್ತೆ ತೊಳೆಯೋದೇ ಬೇಡ, ಅಷ್ಟು ಚೆನ್ನಾಗಿ ಬಿಟ್ಟಿದೆ. ಬೆಂದಿದೆ. ನಾವು ಇವಾಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಎಲ್ಲ ನೀಟಾಗೆ ರಬ್ ಮಾಡ್ಕೊಳ್ಳೋಣ.
ನೋಡಿ ಕೈಯಲ್ಲಿ ಮುಟ್ಟಿ ಹಿಂಗೆ ನೋಡಿದ್ರೆ ಅದು ನೀಟಾಗಿ ಉಂಡೆ ಆಗಬೇಕು, ಮತ್ತು ಕೈಗಂಟಬಾರ್ದು. ನೋಡಿ ನನ್ನ ಕೈಗಂಟುತ್ತಾ ಇಲ್ಲ, ಅದು ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ನಾವು ಒಂದು ತಟ್ಟೆಗೆ ಹಾಕಬೇಕು. ಈಗ ಹಾಕ್ಕೊಂಡು ಒಂದು ಲೆವೆಲ್ ಮಾಡ್ಕೊಬೇಕು. ಇವಾಗ ನೀಟಾಗೆ ಒಂದು ಲೆವೆಲ್ ಮಾಡ್ಕೊತಾ ಇದ್ದೀನಿ ನಾನು. ಒಂದು ಹಾಫ್ ಆನ್ ಅವರ್ ಆದ್ರೂ ನಾವು ಆರಕ್ಕೆ ಇಡಬೇಕು ಅದನ್ನು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸ್ವೀಟು ಬಾಯಲ್ಲಿಟ್ಟರೆ ಕರ್ಗೋಗಂಗಿರುತ್ತೆ, ಬೆಲ್ಲದಂತಲೇ ಅನಿಸಲ್ಲ ಸ್ವೀಟು, ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ನೀಟಾಗೆ ಆ ಥರ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಓಕೆ ಫ್ರೆಂಡ್ಸ್, ಬಾಯ್.